ಬೆಳಕಿಗೆ ಹಗಲಾಗಿ ಕತ್ತಲೆಗೆ ದೀಪವಾಗಿ ಬಳ್ಳಿಗೆ ಆಸರೆಯಾಗಿ ನಮ್ಮೆಲ್ಲರ ಬಾಳು ಬೆಳಗಲೆಂದೇ ಶ್ರೀ ಭೀಮಗೌಡ ಲಕ್ಷ್ಮಣಗೌಡ ಪಾಟೀಲ್ ಮತ್ತು ಶ್ರೀಮತಿ ನೀಲವ್ವ ಭೀಮಗೌಡ ಪಾಟೀಲ್ ದಂಪತಿಗಳ ಉದರದಲ್ಲಿ ಜನಿಸಿದ 5 ಜನ ಗಂಡು ಮಕ್ಕಳು ಹಾಗೂ 3 ಜನ ಹೆಣ್ಣು ಮಕ್ಕಳಲ್ಲಿ 11 ಜನ ಗಂಡು ಮೊಮ್ಮಕ್ಕಳು ಹಾಗೂ 11 ಜನ ಹೆಣ್ಣು ಮೊಮ್ಮಕ್ಕಳು. ಲಕ್ಷ್ಮಣಗೌಡ ಪಾಟೀಲ್ ತಾಯಿ ಹೆಸರು ನೀಲವ್ವ ಭೀಮಗೌಡ ಪಾಟೀಲ್. ನಾವು 5 ಜನ ಅಣ್ಣ ತಮ್ಮಂದಿರು. ದೊಡ್ಡ ಅಣ್ಣ ಲಕ್ಷ್ಮಣಗೌಡ, 2ನೇ ನಂಬರ್ದವರು ಚಿಕ್ಕಗೌಡ, 3ನೇ ನಂಬರ್ದವರು ಮನಗೌಡರು, 4ನೇ ನಂಬರ್ದವರು ಲಕ್ಷ್ಮಣಸಾಬಗೌಡರು, 5ನೇ ನಂಬರ್ದ ಗೌಡ. ಭೀಮಗೌಡ ಲಕ್ಷ್ಮಣಗೌಡ ಪಾಟೀಲ್ ದಂಪತಿಗಳ 4ನೆಯ ಮಗನಾಗಿ ಜನಿಸಿದ ಶ್ರೀ ಮಲ್ಗೌಡ ಭೀಮಗೌಡ ಪಾಟೀಲರು ದಿನಾಂಕ 15/3/1938ರಂದು ಹಾರುಗೇರಿ ಗ್ರಾಮದಲ್ಲಿ ಜನಿಸಿದ ಮಹಾನ್ ಪ್ರೇರಕ ಶಕ್ತಿಯವರು. ಜವಾಬ್ದಾರಿ ಎಂಬುದು ಭಾರದ ಹೊರಳಲ್ಲ, ಬದುಕಿನ ಸುಂದರ ಪಯಣದ ಅನುಭವವಲ್ಲ. ತಪ್ಪು ಒಪ್ಪುಗಳ ಅರಿವು ಮೂಡಿಸಿ ಬಾಳ ಹಾದಿಯನ್ನು ಸರಿದಾರಿಗೆ ತರುತ್ತಿದೆ. ಕಿರಿಯ ವಯಸ್ಸಿನಲ್ಲೇ ತಂದೆಯನ್ನು ಕಳೆದುಕೊಂಡು ಜೇನುಗೂಡಿನಂತಿರುವ ಕೂಡು ಕುಟುಂಬವಾದ ಹಾರುಗೇರಿಯ ಶ್ರೀ ಭೀಮಗೌಡ ಲಕ್ಷ್ಮಣಗೌಡ ಪಾಟೀಲ್ ಮನೆತನದ ನೊಗಕ್ಕೆ ಹೆಗಲು ಕೊಟ್ಟು ತಮ್ಮ 20ನೇ ವಯಸ್ಸಿನಲ್ಲೇ ಕೂಡು ಕುಟುಂಬದ ಸಾರಥ್ಯ ವಹಿಸಿಕೊಂಡ ಸಾರಥಿ ನಮ್ಮ ಶ್ರೀ ಎಂ.ಬಿ. ಪಾಟೀಲರು. ಬೆವರು ಹರಿಸಿ ಮಣ್ಣು ಅಗೆದು ಹಸಿರ ಹೊಲವ ಸೃಷ್ಟಿಸುವ ಮಧ್ಯಮ ವರ್ಗದ ಕೃಷಿ ಕುಟುಂಬವನ್ನು ಮುನ್ನಡೆಸುತ್ತಾ ಸುತ್ತಮುತ್ತಲಿನ 10 ಹಳ್ಳಿಗೆ ಪಾಟೀಲ್ ಮನೆತನದ ಕೀರ್ತಿಯನ್ನು ಪಸರಿಸಿದ ಹೆಗ್ಗಳಿಕೆ ನಮ್ಮ ಶ್ರೀ ಎಂ.ಬಿ. ಪಾಟೀಲರಿಗೆ ಸಲ್ಲುತ್ತದೆ. ಸರಳತೆ, ತಾಳ್ಮೆ ಮತ್ತು ಪ್ರೇಮ ಈ 3 ನಿಧಿ ಇದ್ದಂತೆ. ಇದನ್ನು ಹೊಂದಿದವ ಅತ್ಯಂತ ಸಿರಿವಂತ ಎಂಬಂತೆ. ಸಜ್ಜನ, ನಿರುಪದ್ರವಿ, ವಿನಯಶಾಲಿ, ಧರ್ಮವಂತ, ಚಾರಿತ್ರ್ಯವಂತ, ಸಹನಾಮೂರ್ತಿ, ತಾಳ್ಮೆಯ ಗುಣ ಹೊಂದಿದ ಗುಣವಂತ, ನಗುಮೊಗದ ಒಡೆಯ. ಬಸವಣ್ಣನವರ ವಚನದಂತೆ ಎನಗಿಂತ ಕಿರಿಯರಿಲ್ಲ, ನಿಮಗಿಂತ ಹಿರಿಯರಿಲ್ಲ ಎಂಬ ವಾಣಿಯಂತೆ ಸರಳ ಸಜ್ಜನಿಕೆ ಸಾಕಾರ ಮೂರ್ತಿಗಳಾಗಿ ಬದುಕು ನಡೆಸಿದ ವ್ಯಕ್ತಿಗಳು ನಮ್ಮ ಲಿಂಗೈಕ್ಯ ಶ್ರೀ ಎಂ.ಬಿ. ಪಾಟೀಲರು. ನಮ್ಮ ಮಾವನವರ ತಾಯಿಯವರಾದ ನೀಲಮ್ಮ ತಾಯಿಯವರು ನಮ್ಮ ಮನೆತನದ ನಮ್ಮ ತಂದೆ